ಭೇಟಿ ಮಾಡಿದ್ರೆ ಸಾಂತ್ವನ ಕೂಡ ಹೇಳಿದ್ದೀರಿ ಸರ್. ಭದ್ರಾಪುರ ಗ್ರಾಮದಲ್ಲಿ 14 ವರ್ಷದ ಒಂದು ಅವರ ಹೆಸರು ಖುಷಿ ಅಂತ 14 ವರ್ಷದ ಹುಡುಗಿ ಸಾವನ್ನಪ್ಪಿದ್ದಾಳೆ. ಅಂದರೆ ಅವರ ಪಾರ್ಥಿವ ಶರೀರ ರೈಲ್ವೆ ಟ್ರ್ಯಾಕ್ ಬಳಿ ಇತ್ತು ಅಂತ ಗೊತ್ತಾಗಿದೆ. ಈಗಾಗಲೇ ಈ ಕುಟುಂಬದಲ್ಲಿ ಒಟ್ಟು 5 ಜನ ಮಕ್ಕಳಿದ್ದಾರೆ. ಈ 5 ಜನರಲ್ಲಿ 3 ಮಕ್ಕಳಿಗೆ ಹುಟ್ಟಿನಿಂದಲೇ ಕಿವುಡುತನ ಇದೆ, ಕಾಂಜನೈಟಲ್ ಡೆಫ್ನೆಸ್ ಅಂತ ಹೇಳ್ತೀವಿ. ಇದು ವಂಶ ಪಾರಂಪರೆಯಾಗಿ ಬರತಕ್ಕಂತಹ ಕಾಯಿಲೆ, ಅದು ಬೇರೆ ವಿಚಾರ. ಸೊ ಇವಾಗ ಆಲ್ರೆಡಿ ಇದು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ನಲ್ಲಿ ಪೋಸ್ಟ್ಮಾರ್ಟಮ್ ಆಗಿ FSLಗೆ ಎಲ್ಲ ಕಳಿಸಿದ್ದಾರೆ. ಅದರ ವರದಿ ಬಹುಶಃ ಇವತ್ತು ರಾತ್ರಿ ಅಥವಾ ನಾಳೆ ಬಂದ ನಂತರ ನಮಗೆ ನಿಖರವಾದ ಸಾವಿಗೆ ನಿಖರವಾದ ಕಾರಣ ಗೊತ್ತಾಗುತ್ತೆ. ಸೊ ಈ ಊರಲ್ಲಿ ಅಂದರೆ ಇದು ಮೂಲಭೂತ ಸೌಕರ್ಯಗಳು ಕೂಡ ಚೆನ್ನಾಗೇ ಇದೆ ಇಲ್ಲಿ. ಅಂದರೆ ಓನ್ಲಿ ಗ್ರಾಮಸ್ಥರು ಹೇಳಿದರು ಇಲ್ಲಿ ಕರೆಂಟು ವ್ಯವಸ್ಥೆ ಅಷ್ಟು ಇರಲ್ಲ, ಮಧ್ಯ ಕರೆಂಟ್ ಹೋಗುತ್ತೆ ಅಂತ. ಅದಕ್ಕೆ ಇಂಥ ಸಂದರ್ಭದಲ್ಲಿ ಒಂದು ಸೋಲಾರ್ ಲೈಟ್ ವ್ಯವಸ್ಥೆ ಮಾಡತಕ್ಕಂಥ ನಿರ್ಧಾರವನ್ನು ನಾವು ತೆಗೆದುಕೊಂಡೇ ಇದ್ದೀವಿ. ಅಲ್ಲ, ಅವರು ಹೇಳಿದರು ಅದೇ ಈ ಥರ ಅವ್ರಿಗೆ ತಂದೆ ಇಲ್ಲ ಮಗುಗೆ. ಸೊ ಅಂದರೆ ಯು ಡಿ ಕಾರ್ಡ್ ಏನೋ ಮಾಡಿಸಿದಾರಂತ ಒಂದು ಮಗುಗೆ. ಸೊ ಅದಕ್ಕೆ ತಿಂಗಳಿಗೆ 1,000 ರೂಪಾಯಿ ಏನೋ ಬರುತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ ದುಃಖದಲ್ಲಿದ್ದಾರೆ. ಬಹಳ ಸ್ವಾಭಾವಿಕವಾಗಿ ಇಂಥ ಸಂದರ್ಭದಲ್ಲಿ ದುಃಖ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವರು ನಮ್ಮ ಮಗಳ ಸಾವಿಗೆ ಕಾರಣ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಆದಷ್ಟು ಬೇಗ ನಮಗೆ ಕಾರಣ ಗೊತ್ತಾಗಬೇಕು ಅನ್ನುವ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಇಲ್ಲ, ಈಗಾಗಲೇ ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೆ ಮಾತಾಡಿದ್ದೇನೆ. ಅವರು ಹೇಳಿದರು ಇಲ್ಲ, ನಾವೆಲ್ಲ ಬಂದೋಬಸ್ತು ಮಾಡಿದ್ದೇವೆ, ನಂತರ ಎಲ್ಲ ಯಾರು ಯಾವ ರೀತಿ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ನಮಗಿನ್ನೂ ಸುಳಿವು ಸಿಕ್ಕಿಲ್ಲ, ಎಲ್ಲ ಹುಡುಕ್ತಾ ಇದ್ದೇವೆ. ಯಾಕೆಂದರೆ ಆ ಭಾಗದಲ್ಲಿ ಯಾವುದೇ CCTV ವ್ಯವಸ್ಥೆ ಇಲ್ಲ. ಹಾಗಾಗಿ CCTV ವ್ಯವಸ್ಥೆ ಇದ್ದರೆ ಬಹುಶಃ ಬೇಗ ನಮಗೆ ಗೊತ್ತಾಗ್ತಾಯಿತ್ತು. ಹೀಗಾಗಿ ನಾವು, ಯಾಕೆಂದರೆ ಈ ಕುಟುಂಬ ಸದಸ್ಯರ ಪ್ರಕಾರ ಅವ್ರಿಗೆ ಯಾರ ಜೊತೆನೂ ವೈಮನಸ್ಸಿಲ್ಲ ಅಥವಾ ವೈರತ್ವ ಇಲ್ಲ, ಊರಲ್ಲೆಲ್ಲ ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ಸೊ ಹೀಗಾಗಿ ಈಗ ಆಲ್ರೆಡಿ ನಮ್ಮ ಪೊಲೀಸ್ ಇಲಾಖೆ ಇದರ ಹಿಂದೆ ಕೆಲವು ತಂಡಗಳನ್ನು ಮಾಡಿ ಹುಡುಕ್ತಾ ಇದ್ದಾರೆ.